ಎಲ್ಲ ಪಕ್ಷದವ್ರ ಜೊತೆಗೂ ನಮ್ಮ ಸಾಹೇಬರು ಚೆನ್ನಾಗಿದ್ದಾರೆ, ಎಲ್ಲ ಪಕ್ಷದವ್ರಿಗೂ ಕೆಲಸ ಮಾಡ್ಕೊಡ್ತಾರೆ. ಇವಾಗ ಯಾವುದೋ ಒಂದು ಮದುವೆಗೆ ಹೋಗ್ತಾರೆ, ಯಾರೋ ಒಬ್ಬರು ಬಂದು ಮಾತಾಡ್ತಾರೆ, ಅದನ್ನ ಫೋಟೋ ಹಿಡಿದು ರೌಡಿ ಜೊತೆಗೆ ಅವರೇ ಅಂತ ಬಿಂಬಿಸೋದು ಅದು ತಪ್ಪು. ಯಾವುದೋ ಮದುವೆಗಳಿಗೆ ಹೋದಾಗ ಯಾರೋ ಬಂದು ಹಣ ಅಂತ ಮಾತಾಡಿಸಿ ಕೈ ಕೊಡ್ತಾರೆ, ಅದನ್ನು ಒಂದ್ಸಲಿ ಮಾಡಿದರು, ಅದನ್ನು ಟಿ ವಿ ನೈನಾಗೆಲ್ಲ ಹಾಕಿ ಅಪಪ್ರಚಾರ ಮಾಡಿದರು. ಅದೆಲ್ಲ ಬಿಡಬೇಕು. ಎಲ್ಲೋ ಹೋದಾಗ ಫಂಕ್ಷನ್ಗಳಿಗೆ ಹೋದಾಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಬಂದು ಇವಾಗ ಕೈ ಕೊಟ್ಟು ಮಾತಾಡಿಸಿದಾಗ ಒಬ್ಬ ಶಾಸಕರಾದ್ಮೇಲೆ ಯಾರೋ ಒಬ್ಬರು ಬಂದಾಗ ಮಾತಾಡಿಸ್ಲೇಬೇಕಾಗ್ತದೆ. ಅದನ್ನು MLA ರೌಡಿ ಲಿಂಕ್ ಆಗವ್ರೆ, ಆ ಲಿಂಕ್ ಆಗವ್ರೆ ಅನ್ನೋದು ತಪ್ಪು. ಅವರು ಲಿಂಕಲ್ಲಿದ್ದರೆ ಇವ್ರೇನಾದರೂ ಪ್ರೂಫ್ ಇದ್ದರೆ ಬಿಡಲಿ. ಇಲ್ಲ ಅವರು ಡೈಲಿ ಕಾಲ್ ಲಿಸ್ಟ್ ನೋಡ್ತೀವಿ ಸಾಹೇಬರು ಯಾರನ್ನ ಆ ಥರ ರೌಡಿ ಲಿಸ್ಟಲ್ಲಿರೋರು ಲಿಂಕಲ್ಲಿ ಇದ್ದಾರೆ ಅನ್ನೋದು. ಅದನ್ನು ಬಿಟ್ಬಿಟ್ಟು ಯಾವುದೋ ಒಂದು ಫೋಟೋ ತಗೊಂಡು ಇವತ್ತು ಇಷ್ಟು MLA ಮೇಲೆ ಮಾಡೋದು ತಪ್ಪು. ಜನ ನೋಡ್ತಾ ಇರ್ತಾರೆ, ಒಂದು ಸುಳ್ಳು ಹೇಳಿದ್ರೆ ನಂಬ್ತಾರೆ, 2 ಸುಳ್ಳು ಹೇಳಿದ್ರೆ ನಂಬ್ತಾರೆ. ಅದನ್ನು ಬಿಟ್ಬಿಟ್ಟು ನೀವು ಪ್ರತಿ ಬಾರಿ ಸುಳ್ಳು ಹೇಳಿದ್ರೆ ಜನ ನಂಬಲ್ಲ. ನೀವು ಇವತ್ತು ಅವ್ರ ಜೊತೆ ಬರ್ತಡೇ ಆಚರಿಸ್ಕೊಂಡಿದ್ದೀರಾ, ನೀವು ಮಾಡ್ತಾ ಇರೋ ಸರಿನಾ? ಮತ್ತೆ ನೀವು ಮಾಡ್ತಾ ಇರೋ ಸರಿ ಅಂತ ಅನ್ಸರಿ, ಇನ್ನೊಬ್ರು ಮಾಡೋದು ಸರಿನೇ. ನೀವು ವಕೀಲರು ಇದ್ದೀರಾ, ಅವತ್ತು ನೀವು ಹೇಳಿ ಕಳಿಸ್ಬೋದಿತ್ತು, ಬುದ್ಧಿ ಹೇಳಿ ಕಳಿಸ್ಬೋದಿತ್ತು. MLA ಅವ್ರ ಹತ್ರ 6-7 ವರ್ಷದಿಂದ ಬರ್ತಾರೆ, 6-7 ವರ್ಷದಿಂದ ನೀವು ಇದ್ರಲ್ಲಿ MLA ಅವ್ರ ಜೊತೆಗ ನೀವೇನು ಮಾಡ್ತಾ ಇದ್ರಿ? ಅವತ್ತು ಹೇಳ್ಬೋದಿತ್ತಲ್ಲ MLA ಅವ್ರಿಗೆ, ಹಣ ಇವ್ನು ರೌಡಿ ಸೀಟ್ರಣ, ಇವ್ನು ಸೇರಿಸ್ಬೇಡ್ರಣ ಅಂತ ಹೇಳ್ಬೋದಿತ್ತಲ್ಲ ನೀವು. ಅದನ್ನು ಬಿಟ್ಬಿಟ್ಟು ಏನೋ ಅವ್ರು ಒಬ್ಬ ಒಳ್ಳೆ ನಾಯಕರು, ಒಳ್ಳೆ ಶಾಸಕರು ಅಂದ್ಬಿಟ್ಟು ಏನೋ ಆಶೀರ್ವಾದ ತಗೊಳಕ್ಕೆ ಬಂದಿರ್ತಾರೆ. MLA ಅವ್ರಿಗೆ ಅವ್ರು ರೌಡಿ ಸೀಟ್ರ್ ಅನ್ನೋದು ಗೊತ್ತಿಲ್ಲ, ಏನನ್ನೋದು ಗೊತ್ತಿಲ್ಲ. 6-7 ವರ್ಷದಿಂದ ಬರ್ತಿದ್ದ, ಇದೇ ವರ್ಷ ಬಂದವ್ರೆ ಅಂದ್ಬಿಟ್ಟು ವಿಶ್ ಮಾಡೋರೆ. ಅದೇನು ತಪ್ಪೇನಿದೆ? ಮತ್ತು ಇವ್ರು ಮಾಡಿರೋದು ತಪ್ಪೇ ಅಲ್ಲ. ಮತ್ತು ಜನ ನೋಡ್ತಾ ಇರ್ತಾರೆ. ದಯವಿಟ್ಟು MLA ಅವ್ರ ಬಗ್ಗೆ ಈ ಥರ ಹೇಳೋಕ್ಕೋಗ್ಬಿಡ್ರಿ. ನೀವು ಹೇಳಿದಷ್ಟು ಅವ್ರಿಗೆ 5,000 ಸಾವಿರ 10 ಸಾವಿರ ಓಟ್ ಜಾಸ್ತಿ ಆತಾನೆ ಇರ್ತದೆ. ಇದನ್ನು ಬಿಟ್ಟು MLA ಅವ್ರು ಏನೋ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಬೇಕಾದ್ರೆ ಒಂದು ಹೇಳ್ರಿ, ಸರ್ ಇಂಥ ಕೆಲಸ ಮಾಡಬೇಕು ಅಂತ, ಅದನ್ನು ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ಈ ಥರದ MLA ಅವ್ರಿಗೆ ಏನು ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ. MLA ಅವ್ರನ್ನ 1 ಲಕ್ಷ ಲೀಡಲ್ಲಿ 2028ರಲ್ಲಿ ಗೆದ್ದೇ ಗೆಲ್ತಾರೆ. ಮನೆ ನಿಮ್ಗೆ ಉದಾಹರಣೆ ಕೆಂಪೇಗೌಡ ಜಯಂತಿನೇ, ಇಡೀ ಸ್ಟೇಟಲ್ಲಿ ಹೆಸರಾಗಿರೋ ಅಂಥದ್ದು ಯಲಹಂಕ ಕೆಂಪೇಗೌಡ ಜಯಂತಿನೇ. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಡೆದಿದ್ದು. ನೀವು ಈ ಥರ ಅಪಪ್ರಚಾರ ಮಾಡಿದ್ದಕ್ಕೆ ಅಲ್ಲಿ 10,000 ಜನ ಸೇರಿದ್ದು. ಎಲ್ಲ ಪಕ್ಷದವ್ರ ಜೊತೆಗೂ ನಮ್ಮ ಸಾಹೇಬರು ಚೆನ್ನಾಗಿದ್ದಾರೆ, ಎಲ್ಲ ಪಕ್ಷದವ್ರಿಗೂ ಕೆಲಸ ಮಾಡ್ಕೊಡ್ತಾರೆ. ಇವಾಗ ಯಾವುದೋ ಒಂದು ಮದುವೆಗೆ ಹೋಗ್ತಾರೆ, ಯಾರೋ ಒಬ್ಬರು ಬಂದು ಮಾತಾಡ್ತಾರೆ, ಅದನ್ನ ಫೋಟೋ ಹಿಡಿದು ರೌಡಿ ಜೊತೆಗೆ ಅವರೇ ಅಂತ ಬಿಂಬಿಸೋದು ಅದು ತಪ್ಪು. ಯಾವುದೋ ಮದುವೆಗಳಿಗೆ ಹೋದಾಗ ಯಾರೋ ಬಂದು ಹಣ ಅಂತ ಮಾತಾಡಿಸಿ ಕೈ ಕೊಡ್ತಾರೆ, ಅದನ್ನು ಒಂದ್ಸಲಿ ಮಾಡಿದರು, ಅದನ್ನು ಟಿ ವಿ ನೈನಾಗೆಲ್ಲ ಹಾಕಿ ಅಪಪ್ರಚಾರ ಮಾಡಿದರು. ಅದೆಲ್ಲ ಬಿಡಬೇಕು. ಎಲ್ಲೋ ಹೋದಾಗ ಫಂಕ್ಷನ್ಗಳಿಗೆ ಹೋದಾಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಬಂದು ಇವಾಗ ಕೈ ಕೊಟ್ಟು ಮಾತಾಡಿಸಿದಾಗ ಒಬ್ಬ ಶಾಸಕರಾದ್ಮೇಲೆ ಯಾರೋ ಒಬ್ಬರು ಬಂದಾಗ ಮಾತಾಡಿಸ್ಲೇಬೇಕಾಗ್ತದೆ. ಅದನ್ನು MLA ರೌಡಿ ಲಿಂಕ್ ಆಗವ್ರೆ, ಆ ಲಿಂಕ್ ಆಗವ್ರೆ ಅನ್ನೋದು ತಪ್ಪು. ಅವರು ಲಿಂಕಲ್ಲಿದ್ದರೆ ಇವ್ರೇನಾದರೂ ಪ್ರೂಫ್ ಇದ್ದರೆ ಬಿಡಲಿ. ಇಲ್ಲ ಅವರು ಡೈಲಿ ಕಾಲ್ ಲಿಸ್ಟ್ ನೋಡ್ತೀವಿ ಸಾಹೇಬರು ಯಾರನ್ನ ಆ ಥರ ರೌಡಿ ಲಿಸ್ಟಲ್ಲಿರೋರು ಲಿಂಕಲ್ಲಿ ಇದ್ದಾರೆ ಅನ್ನೋದು. ಅದನ್ನು ಬಿಟ್ಬಿಟ್ಟು ಯಾವುದೋ ಒಂದು ಫೋಟೋ ತಗೊಂಡು ಇವತ್ತು ಇಷ್ಟು MLA ಅವ್ರ ಮೇಲೆ ಮಾಡೋದು ತಪ್ಪು. ಜನ ನೋಡ್ತಾ ಇರ್ತಾರೆ, ಒಂದು ಸುಳ್ಳು ಹೇಳಿದ್ರೆ ನಂಬ್ತಾರೆ, 2 ಸುಳ್ಳು ಹೇಳಿದ್ರೆ ನಂಬ್ತಾರೆ. ಅದನ್ನು ಬಿಟ್ಬಿಟ್ಟು ನೀವು ಪ್ರತಿ ಬಾರಿ ಸುಳ್ಳು ಹೇಳಿದ್ರೆ ಜನ ನಂಬಲ್ಲ. ನೀವು ಇವತ್ತು ಅವ್ರ ಜೊತೆ ಬರ್ತಡೇ ಆಚರಿಸ್ಕೊಂಡಿದ್ದೀರಾ, ನೀವು ಮಾಡ್ತಾ ಇರೋ ಸರಿನಾ? ಮತ್ತೆ ನೀವು ಮಾಡ್ತಾ ಇರೋ ಸರಿ ಅಂತ ಅನ್ಸರಿ, ಇನ್ನೊಬ್ರು ಮಾಡೋದು ಸರಿನೇ. ನೀವು ವಕೀಲರು ಇದ್ದೀರಾ, ಅವತ್ತು ನೀವು ಹೇಳಿ ಕಳಿಸ್ಬೋದಿತ್ತು, ಬುದ್ಧಿ ಹೇಳಿ ಕಳಿಸ್ಬೋದಿತ್ತು. MLA ಅವ್ರ ಹತ್ರ 6-7 ವರ್ಷದಿಂದ ಬರ್ತಾರೆ, 6-7 ವರ್ಷದಿಂದ ನೀವು ಇದ್ರಲ್ಲಿ MLA ಅವ್ರ ಜೊತೆಗ ನೀವೇನು ಮಾಡ್ತಾ ಇದ್ರಿ? ಅವತ್ತು ಹೇಳ್ಬೋದಿತ್ತಲ್ಲ MLA ಅವ್ರಿಗೆ, ಹಣ ಇವ್ನು ರೌಡಿ ಸೀಟ್ರಣ, ಇವ್ನು ಸೇರಿಸ್ಬೇಡ್ರಣ ಅಂತ ಹೇಳ್ಬೋದಿತ್ತಲ್ಲ ನೀವು. ಅದನ್ನು ಬಿಟ್ಬಿಟ್ಟು ಏನೋ ಅವ್ರು ಒಬ್ಬ ಒಳ್ಳೆ ನಾಯಕರು, ಒಳ್ಳೆ ಶಾಸಕರು ಅಂದ್ಬಿಟ್ಟು ಏನೋ ಆಶೀರ್ವಾದ ತಗೊಳಕ್ಕೆ ಬಂದಿರ್ತಾರೆ. MLA ಅವ್ರಿಗೆ ಅವ್ರು ರೌಡಿ ಸೀಟ್ರ್ ಅನ್ನೋದು ಗೊತ್ತಿಲ್ಲ, ಏನನ್ನೋದು ಗೊತ್ತಿಲ್ಲ. 6-7 ವರ್ಷದಿಂದ ಬರ್ತಿದ್ದ, ಇದೇ ವರ್ಷ ಬಂದವ್ರೆ ಅಂದ್ಬಿಟ್ಟು ವಿಶ್ ಮಾಡೋರೆ. ಅದೇನು ತಪ್ಪೇನಿದೆ? ಮತ್ತು ಇವ್ರು ಮಾಡಿರೋದು ತಪ್ಪೇ ಅಲ್ಲ. ಮತ್ತು ಜನ ನೋಡ್ತಾ ಇರ್ತಾರೆ. ದಯವಿಟ್ಟು MLA ಅವ್ರ ಬಗ್ಗೆ ಈ ಥರ ಹೇಳೋಕ್ಕೋಗ್ಬಿಡ್ರಿ. ನೀವು ಹೇಳಿದಷ್ಟು ಅವ್ರಿಗೆ 5,000 ಸಾವಿರ 10 ಸಾವಿರ ಓಟ್ ಜಾಸ್ತಿ ಆತಾನೆ ಇರ್ತದೆ. ಇದನ್ನು ಬಿಟ್ಟು MLA ಅವ್ರು ಏನೋ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಬೇಕಾದ್ರೆ ಒಂದು ಹೇಳ್ರಿ, ಸರ್ ಇಂಥ ಕೆಲಸ ಮಾಡಬೇಕು ಅಂತ, ಅದನ್ನು ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ಈ ಥರದ MLA ಅವ್ರಿಗೆ ಏನು ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ. MLA ಅವ್ರನ್ನ 1 ಲಕ್ಷ ಲೀಡಲ್ಲಿ 2028ರಲ್ಲಿ ಗೆದ್ದೇ ಗೆಲ್ತಾರೆ. ಮನೆ ನಿಮ್ಗೆ ಉದಾಹರಣೆ ಕೆಂಪೇಗೌಡ ಜಯಂತಿನೇ, ಇಡೀ ಸ್ಟೇಟಲ್ಲಿ ಹೆಸರಾಗಿರೋ ಅಂಥದ್ದು ಯಲಹಂಕ ಕೆಂಪೇಗೌಡ ಜಯಂತಿನೇ. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಡೆದಿದ್ದು. ನೀವು ಈ ಥರ ಅಪಪ್ರಚಾರ ಮಾಡಿದ್ದಕ್ಕೆ ಅಲ್ಲಿ 10,000 ಜನ ಸೇರಿದ್ದು.